is Bangalore Headlines, your source for the latest news and alerts from across the city. ಸರ್, ಬಾಬು ಜಗಜ್ಜೀವನ್ ಸಾಹೇಬ್ರದ್ದು ಹುಟ್ಟುಹಬ್ಬದ ಯಾವ ಥರ ಆಚರಿಸ್ತಾ ಇದ್ದೀರಿ, ಯಾವ ಥರ ಸಂಭ್ರಮ ಮಾಡ್ತಾ ಇದ್ದೀರಿ? ನಮಸ್ಕಾರ ಬಂಧುಗಳೇ, ನಾನು ಜಂಬೂದೀಪ ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ಕಾರ್ಯಾಧ್ಯಕ್ಷ. ಬಂಧುಗಳೇ, ಈಗ ಇವತ್ತು 119ನೇ ಬಾಬು ಜಗಜೀವನ್ ಅವರ ಒಂದು ಜನ್ಮದಿನಾಚರಣೆಯನ್ನು ಈ ವಿಧಾನಸೌಧ ಮುಂಭಾಗದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ವಿ. ಇದನ್ನು ಪ್ರಾರಂಭ ಮಾಡಿದ್ದು ನಮ್ಮ ಹೋರಾಟದಿಂದ 1990ರಲ್ಲಿ. ಆಗ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಆಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಬಿ ಶಿವಣ್ಣವರು ಈ ಬಗ್ಗೆ ಒಂದು ನಿರ್ಧಾರ ತಗೊಂಡು ನಮ್ಮ ಒತ್ತಾಯದ ಮೇಲೆ ನಮ್ಮನ್ನೆಲ್ಲ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಈಗ ಬರೀ ಅಂಬೇಡ್ಕರ್ ಜಯಂತಿನ ಮಾಡ್ತಾಯಿದ್ವಿ. ನಮಗೆ ಇಬ್ಬರು ರಾಷ್ಟ್ರ ನಾಯಕರು, ಇವರ ಒಂದು ಜಯಂತಿ ಕೂಡ ಆಚರಣೆ ಮಾಡಬೇಕಾಗಿದೆ ಅಂಥೇಳಿ ಅವರು ಮುಖ್ಯಮಂತ್ರಿ ಒಪ್ಪಿಸಿದ ಮೇಲೆ 1990ರಿಂದ ಅಂದರೆ ಇದು 36ನೇ ವರ್ಷ. 36 ವರ್ಷದಿಂದ ಕೂಡ ಈ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ನಿಮ್ಮ ಸಂಘಟನೆಯಿಂದ ಯಾವ ಥರ ಇಲ್ಲೊಂದೇ ವಿಧಾನಸೌಧದಲ್ಲಿ ಒಂದೇ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಮನೆ ಹತ್ರ ಗಲ್ಲಿಯಲ್ಲೂ ಏನಾದರೂ ಮಾಡ್ತಾ ಇದ್ದೀರಾ, ಸ್ಟ್ಯಾಚುಗ ಕಡೆ? ಇಲ್ಲ, ಇಡೀ ದೇಶದಲ್ಲಿ ನಮಗೆ ಮೊದಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ದಿನಾಚರಣೆ ಮಾಡ್ತೀವಿ, ಆ ಜೊತೆಯಲ್ಲಿ ಜಗಜೀವನ್ ಅವರ ಜನ್ಮದಿನಾಚರಣೆ ಕೂಡ ಮಾಡ್ತೀವಿ. ಯಾಕೆ ನಮಗೆ ಇಬ್ಬರು ರಾಷ್ಟ್ರ ನಾಯಕರು ಈ ದೇಶದಲ್ಲಿ. ಇದು ಬರೀ ವಿಧಾನಸೌಧದಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಅದಕ್ಕೆ ಸರ್ಕಾರದ ಒಂದು ಉತ್ತೇಜನ ಕೂಡ ಇದೆ, ಅನುದಾನ ಕೂಡ ಇದೆ. ಹಂಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಮತ್ತು ಈ ಒಂದು ಸಮುದಾಯದ ಜನ, ಅವರು ವಲಯರಾಗಲಿ, ಮಾದಿಗರಲ್ಲಿ, ದಲಿತರಾಗಲಿ, ಇವರೆಲ್ಲರೂ ಕೂಡ ಅವರವರ ಗಲ್ಲಿಗಳಲ್ಲಿ ಅವರ ಸಂಘಟನೆಗಳ ಆಶಯದಲ್ಲಿ ಎಲ್ಲ ಕಡೆ ಮಾಡ್ತಾರೆ, ಎಲ್ಲ ಗ್ರಾಮಗಳಲ್ಲೂ ಆಚರಿಸ್ತಾರೆ. ಇವಾಗ ಸರ್ಕಾರ ಮೀಸಲಾತಿ ಮಾಡಿದಲ್ಲ, ಅದ್ರ ಬಗ್ಗೆ ಏನಂತೀರಾ? ಸರ್ಕಾರ ಮೀಸಲಾತಿ ಮಾಡೋದು, ಅಂಬೇಡ್ಕರ್ ಮಾಡಿದಂಥ ಮೀಸಲಾತಿ 1950 ಜಾರಿಯಲ್ಲಿದೆ. ಆದರೆ ಏನಾಯಿತು, ನಾವು ಆದಿಜಾಮ ಸಂಘದಿಂದ 1992ರಲ್ಲಿ ನಾವು ಕರ್ನಾಟಕದಲ್ಲಿ ಮೊದಲು ಈ ಮೀಸಲಾತಿ 15% ಇತ್ತಲ್ಲ, ಅದರಲ್ಲಿ ತಾರತಮ್ಯ ಆಗ್ತಾಯಿತ್ತು. ನಮ್ಮ ಏನು ಒರಿಜಿನಲ್ ಜಾತಿಗಳಿದ್ದು, ವಲಯ ಮಾದಿಗ ಅಸ್ಪೃಶ್ಯ ಸಮುದಾಯ ಇತ್ತು, ಅವ್ರಿಗೆ ಸಿಗದಂಥ ಒಂದು ಮೀಸಲಾತಿ ಬೇರೆಯವರು ಅನುಭವಿಸ್ತಾಯಿದ್ರು, ಬೇರೆಯವರು ಕಳಿಸ್ತಾಯಿದ್ರು. ಟಚಬಲ್ ಕಾಸ್ಟ್ ಅವ್ರು ಯಾವತ್ತೂ ಕೂಡ ಶೋಷಣೆ ಅನುಭವಿಸಿಲ್ಲ, ಅವರೆಲ್ಲ ಕಳಿಸ್ತಾ ಇದ್ದೀರ. ನಾವೇನು ಮಾಡಿದ್ವಿ, ನಾವು ನೋಡಿ ಅಸ್ಪೃಶ್ಯ ಸಮುದಾಯಕ್ಕೆ ಪ್ರತ್ಯೇಕವಾಗಿ ನಮ್ಮ ತಲೆ ಎಣಿಸಿ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಅನ್ನುವಂಥ ಹೋರಾಟವನ್ನು 92ರಲ್ಲಿ ಕರ್ನಾಟಕದಲ್ಲಿ ಆದಿವಾಸಿ ಸಂಘದಿಂದ ಹೋರಾಟ ಮಾಡಿದ್ವಿ. ಅದು 94ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಲ್ಲೂ ಕೂಡ ಹೋರಾಟ ಶುರುವಾಯಿತು. ಅಲ್ಲಿ ಒಂದು ಕಾನೂನು ಆಯಿತು. ಅದಾದ ನಂತರ ಅದು ಸುಪ್ರೀಂ ಕೋರ್ಟ್ಗೆ ಹೋಗಿ ಬಿದ್ದೋಯ್ತು. ಆವಾಗಿಲ್ಲೂ ಕೂಡ ನಾವು ನಿರಂತರ ಹೋರಾಟ ಮಾಡಿದ ನಂತರ ಈಗೇನು 24ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ನಮ್ಮ ನೆರವಿಗೆ ಬಂತು. ಎಲ್ಲ ರಾಜ್ಯಗಳಿಗೂ ಒಳ ಮೀಸಲಾತಿ ಮಾಡುವಂಥ ಒಂದು ಅಧಿಕಾರ ಇದೆ ಅಂತ ಹೇಳಿದ ಮೇಲೆ ಇಲ್ಲೂ ಕೂಡ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿದೆ. ಡಾಕ್ಟರ್ ಬಾಬೂಜಿ ಜಗಜೀವನ್ ರಾಮರವರ 119ನೇ ಜನ್ಮದಿನಾಚರಣೆ ಇವತ್ತು ಸರ್ಕಾರದ ವತಿಯಿಂದ ಮತ್ತು ದೇಶಾದ್ಯಂತ ಎಲ್ಲ ಸಾರ್ವಜನಿಕರು ಇವತ್ತು ಬಾಪೂಜಿಯವರವರಿಗೆ ಹುಟ್ಟಿದಹಬ್ಬ ಆಚರಣೆ ಮಾಡೋದ್ರ ಮೂಲಕ ನಮನ ಸಲ್ಲಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರು ಒಬ್ಬ ಶೋಷಿತ ಮಹಾನ್ ನಾಯಕ. ಬಾಲ್ಯದಿಂದಲೇ ಸಾವಿರಾರು ಜನ ಕಾರ್ಯಕರ್ತರನ್ನೆಲ್ಲ ಒಟ್ಟುಗೂಡಿಸಿ ಈ ದೇಶಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ದೊಡ್ಡ ಚೈತನ್ಯ ಕೊಟ್ಟಂಥ ಮಹಾನ್ ನಾಯಕರು. ಅವರು ಈ ದೇಶದ ಉಪ ಪ್ರಧಾನಿಯಾಗಿ ಮತ್ತು ಅದರಲ್ಲೂ ಪ್ರಧಾನ ಅರ್ಹತೆ ಹೊಂದಿದ್ರು ಕೂಡ ಅವರಿಗೆ ಈ ದೇಶದ ಕೆಲವು ಷಡ್ಯಂತ್ರಗಳಿಂದ ಅವರು ವಂಚಿತರಾಗಿರ್ತಾರೆ. ಅದು ಅಲ್ಲದೆ ಈ ದೇಶದ ಅನೇಕ ರೈತರು, ಜನರು, ಕೂಲಿ ಕಾರ್ಮಿಕರು, ಬಡವರಿಗೆ ಒಂದು ಆಹಾರ ಭದ್ರತೆಯನ್ನು ಒದಗಿಸಿಕೊಟ್ಟಂಥ ಮಹಾನ್ ಚೇತರರು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ನಂತರ ಏನು ಮೀಸಲಾತಿಯನ್ನು ಯಥಾವತ್ತಾಗಿ ಇವತ್ತುವರೆಗೂ ಇದೆಯೆಂದರೆ ಅದು ಬಾಪೂಜಿಯವರ ಕೊಡುಗೆ. ಇದು ಇಂಥ ಬಾಪೂಜಿಯವರ ಕೊಡುಗೆ ನಾವು ಸ್ಮರಣೆ ಮಾಡಿಕೊಳ್ಳಲೇಬೇಕಾಗಿದೆ. ಒಬ್ಬ ರಕ್ಷಣಾ ಮಂತ್ರಿಯಾಗಿ ಇಡೀ ದೇಶದ ಮತ್ತು ರಕ್ಷಣೆಯಾಗಿ ಮತ್ತು ಏನು ಪಾಕಿಸ್ತಾನದ 90,000 ಜನನ ಬಗ್ಗು ಬಡಿದು ಈ ದೇಶಕ್ಕೆ ಒಂದು ಐತಿಹಾಸ ನಿರ್ಮಿಸಿಕೊಟ್ಟಂಥ ಮಹಾನ್ ಚೇತನ ಇಂಥ ಒಬ್ಬ ಬಾಪೂಜಿ ಜಗಜೀವನ್ ರಾಮ್ ಅವರವರ 119ನೇ ಜಯಂತಿ ಸರ್ಕಾರ ಮತ್ತು ಸಾರ್ವಜನಿಕರು ಮಾಡ್ತಾ ಇರೋದು ಅರ್ಥಪೂರ್ಣವಾಗಿದೆ. ಈ ಕಾರ್ಯಕ್ರಮ ಇನ್ನಷ್ಟು ಜನಗಳು ಅವರ ಸಾಧನೆಗಳು, ಜೀವನ ಚರಿತ್ರೆಗಳು ಜನಗಳು ತಲುಪಲಿ, ಅವರಷ್ಟೇ ಜನ ಮುಂದೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಉತ್ತರಾಜ್ ಅಂತೇಳಿ ಅಹಿಂದ ಒಕ್ಕೂಟ ಸಮಿತಿ ರಾಜ್ಯಾಧ್ಯಕ್ಷ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಮೋಚನವಾದ ರಾಜ್ಯಾಧ್ಯಕ್ಷರಾದಂಥ ಆರ್ ಗುರುಮೂರ್ತಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಈಗ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಕರ್ನಾಟಕ ಸರ್ಕಾರ ಅದ್ದೂರಿಯಾಗಿ ಆಚರಿಸ್ತಾ ಇದೆ. ಎಲ್ಲ ದಲಿತ ಜನಾಂಗದ ನಾಯಕರು,
ಪೌರ ಕಾರ್ಮಿಕರು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಸರ್ಕಾರ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್ 119ನೇ ಜನ್ಮದಿನೋತ್ಸವ ಆಚರಣೆ ಬಗ್ಗೆ ಏನಂತೀರ? ಇವತ್ತು ದೇಶಾದ್ಯಂತ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರು ಬರಬೇಕಾಯಿತು. ಆದರೆ ಉದ್ದೇಶಪೂರ್ವಕವಾಗಿ ಇವತ್ತು ಅವರು ಬಂದಿಲ್ಲ. ಇದು ಒಂದು ಕಡೆ ನೋಡಿದ್ರೆ ಮಾದಿಗ ಸಮುದಾಯಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಅವಮಾನ ಮಾಡ್ದಂಗಿದೆ. ಮತ್ತು ಬಾಬು ಜಗಜೀವನರಾಮ್ ಅವರ ಜಯಂತಿಗೆ ಬರದೇ ಇದ್ದಿದ್ದಕ್ಕೆ ದೊಡ್ಡ ಅಗೌರವನ ತೋರಿಸಿದ್ದಾರೆ. ಯಾಕೆಂತೇಳಿದ್ರೆ ಈ ಸಮಾಜ ಭಾರತ ದೇಶದಲ್ಲಿ ಅತಿ ದೊಡ್ಡ ಸಂಖ್ಯೆ ಇರೋದು. ಕರ್ನಾಟಕ ರಾಜ್ಯದಲ್ಲಿ 70 ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ ಅಂತೇಳಿ ಘೋಷಣೆ ಆಗಿದೆ. ಆದರೂ ಕೂಡ ಇಂಥ ಮಹಾನ್ ನಾಯಕ ಜಯಂತಿಗೆ ಬರದೇ ಇರೋದು ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ಅವಮಾನ ಆಗುತ್ತಿದೆ. ಇವರು ಭಾರತ ದೇಶದಲ್ಲೇ 8 ಬಾರಿ ಗೆದ್ದಿರುವಂಥ MP ಸ್ಥಾನ. ಅದರಲ್ಲಿ ಭಾರತ ದೇಶದಲ್ಲಿ ಪ್ರಥಮವಾಗಿ ಉಪಪ್ರಧಾನಿಯಾಗಿ ಕೆಲಸ ಮಾಡಿ ಕಾರ್ಮಿಕ ಇಲಾಖೆ ಸಚಿವರಾಗಿ, ರೈಲ್ವೆ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ, ಆಹಾರ ಇಲಾಖೆ ಸಚಿವರಾಗಿ, ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ಅವರಿಗೆ ಒಳ್ಳೊಳ್ಳೆ ಬಿರುದುಗಳು ಬಂದಿವೆ. ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ. ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡಿರುವಂಥ ಬಾಬು ಜಗಜೀವನರಾಮ್ ಜಯಂತಿಗೆ ಇವತ್ತು ವಿಧಾನಸೌಧದಲ್ಲಿ ಆಯೋಜನೆ ಮಾಡಿರೋ ಕಾರ್ಯಕ್ರಮಕ್ಕೆ ಗೈರಾಗಿರೋದು ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಬೇಕಂತಲೇ ಮಾಡ್ದಂಗಿದೆ. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಇದು ಅವಮಾನ. ಮತ್ತು ದೊಡ್ಡದಾಗಿ ಈ ಸಮಾಜಕ್ಕೆ, ಮಾದಿಗ ಸಮುದಾಯಕ್ಕೆ ಅವಮಾನ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು. ಸರ್, ಸಚಿವರು ಮಾದೇವಪ್ಪನವರು ಮತ್ತು ಸಚಿವರು KH ಮುನಿಯಪ್ಪನವರು ಬಂದಿದ್ದಾರೆ, ಆಗಮಿಸಿದ್ದಾರೆ. ಅವರು ಬಂದಿಲ್ಲ. ಅವ್ರು ಬರಬೇಕಾಯ್ತು. CM ಬರ್ದು ಹೋದ್ರೆ ಪರವಾಗಿಲ್ಲ, ಅವರು ಅಟ್ಲೀಸ್ಟ್ ಇವರಾದರೂ ಬಂದಿದ್ದರೂ ಕೂಡ ಕಾರ್ಯಕ್ರಮ ಹತ್ರ ಬಂದಿಲ್ಲ. ಅವ್ರು ಬರಬೇಕಾಯ್ತು. 10 ಗಂಟೆಗೆ ಅಂತ ಟೈಮ್ ಹೇಳಿ 12 ಗಂಟೆ ಆಗ್ತಾಯಿದೆ. ಉರಿ ಬಿಸಿಲು, ಎಲ್ಲ ಸ್ವಚ್ಛತಾ ಕಾರ್ಮಿಕರು, ಪೌರ ಕಾರ್ಮಿಕರೆಲ್ಲ ಬಂದಿದ್ದಾರೆ. ಆದರೂ ಕೂಡ ಮುಖ್ಯಮಂತ್ರಿ ಬಂದಿಲ್ಲ ಅಂದರೆ ಈ ಸಮಾಜಕ್ಕೆ ಒಂದು ಕಡೆಗಣಿಸ್ತಿದ್ದಾರೆ ಅಂತ ಲೆಕ್ಕ ಈಗ ಗೊತ್ತಾಗ್ತಿದೆ ನಮಗೆ. ಒಳ ಮೀಸಲಾತಿಯ ಪೆಟ್ಟು ಬೀಳುತ್ತೆ ಅಂತೇಳಿ ಸಿದ್ದರಾಮಯ್ಯ ಅವರು ಬಂದಿಲ್ಲ. ಅಲ್ಲ, ಸಚಿವರುಗಳು ಬಂದಿದ್ರು ಹಾಜರಾಗಿಲ್ಲ, ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ. ಕಾರ್ಯಕ್ರಮ ಹಾಜರಾಗಿಲ್ಲ. ಇಷ್ಟೊತ್ತಾಗಿದ್ರು ಕೂಡ ಬಾಬು ಜಗಜೀವನರಾಮ್ ಪುತ್ಥಳಿಗೆ ಹಾರವನ್ನು ಹಾಕಿಲ್ಲ. ಇದು ಒಂಥರ ಬಾಬು ಜಗಜೀವನರಾಮ್ ಅವರಿಗೆ 119ನೇ ವರ್ಷದ ಜಯಂತಿಗೆ ದೊಡ್ಡ ಅವಮಾನ ಮಾಡಿರೋದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಇವಾಗ ಸಮಯ ಎಷ್ಟು? ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ನಾವು ಬೆಳಗ್ಗೆ 9:30 ಇಲ್ಲೇ ಕಾಯ್ತಾ ಇದ್ದೀವಿ. ಇವಾಗ ಸಮಯ ಈಗ 11:15 ಆಗಿದೆ. 12 ಗಂಟೆ ಆಗ್ತಾ ಇದೆ. ಉರಿ ಬಿಸಿಲು, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಗೇಟಲ್ಲಿ ಬಂದರೆ ಪಾಸ್ ಇದ್ದರೆ ಮಾತ್ರ ಹೊರಡೆ ಬಿಡ್ತವ್ರೆ, ಪಾಸ್ ಇಲ್ಲದ್ರೆ ಮನೆ ಕಳಿಸ್ತಾ ಇದ್ದಾರೆ. ಇದು ಒಂದು ಪಿತೂರಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅವರು. ಮಾದಿಗ ಸಮುದಾಯವನ್ನು ವಿಧಾನಸೌಧ ಒಳಗಡೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕಾಗಿಯೇ ಪಾಸ್ಗಳನ್ನು ಕೊಡ್ತೀರಾ, ಸುಮ್ಮನೆ ಕರೆದುಬಿಟ್ಟು ಈಗ ವಾಪಸ್ಸನ್ನು ಕಳಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಒಳಗಡೆ ನೋಡಿದ್ರೆ ಸುಮಾರು ಜನ ಕಾದು ಮನೆಗೆ ಹೋಗಿದ್ದಾರೆ. ಕಾರ್ಯಕ್ರಮ ಇದು ಫೈಲ್ಯೂರ್ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ಅವರು 1 ತಿಂಗಳು ಮುಂಚೆಯಿಂದನೂ ಪ್ರಾರಂಭ ಮಾಡಬೇಕಾಯ್ತು, ಅನೌನ್ಸ್ ಮಾಡಬೇಕಾಯ್ತು, ಪ್ರಚಾರ ಮಾಡಬೇಕಾಯ್ತು. ಏನು ಮಾಡಿಲ್ಲ. 3 ದಿವಸ ಇದ್ದಾಗ ಮೀಟಿಂಗ್ ಕರೆದುಬಿಟ್ಟು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಯಾರು ಬರ್ತಾರೆ, ಯಾರು ಗೊತ್ತಾಗುತ್ತೆ? ದೊಡ್ಡ ಬೆಂಗಳೂರು ಸಿಟಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದು ಮಾದಿಗ ಸಮುದಾಯ. ಅವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನು ಕಾರ್ಯಕ್ರಮ ಹೆಂಗೆ ಸಕ್ಸಸ್ ಆಗುತ್ತೆ? ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಾಬು ಜಗಜೀವನರಾಮ್ ಅವ್ರಿಗೆ ಅವಮಾನ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಧಿಕ್ಕಾರ ಹೇಳ್ತೀವಿ. ಕೆಲವು ಕಾರ್ಯಕರ್ತರು ಶಾಲೆಗಳು ಹಾಕೊಂಡು ಬಂದಿದ್ರು, ಪೊಲೀಸರು ಒಳಗಡೆ ಬಿಟ್ಟಿಲ್ಲ. ಕಾರ್ಯಕರ್ತರು ವಾಗ್ದಾನ ಮಾಡಿದ್ರು, ಈ ಥರ ನಾವು ಕಾರ್ಯಕರ್ತರೇ ಇಲ್ಲದೆ ಇದ್ದಾಗ ನೀವೇ ಪೊಲೀಸರು ಆಚರಿಸ್ಕೊಳ್ಳಿ, ನಾವೇನಿಗೆ ಬೇಕು ಅಂತ ಎಲ್ಲ ಇದು ಮಾತಾಡ್ತು. ಸಮಾಜ ಕಲ್ಯಾಣ ಇಲಾಖೆಯವರ ವೈಫಲ್ಯ ಅದು. ಅವರು ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಸಂಘಟನೆಯವರ ಕರೆದ ಮೇಲೆ ಅವ್ರಿಗೆಲ್ಲರಿಗೂ ಪಾಸ್ ಕೊಡಬೇಕಾಯ್ತು. ಪಾಸ್ ಕೊಡ್ದಿರಾ ಸುಮ್ಮನೆ ಕಾರ್ಯಕ್ರಮ ಬನ್ನಿ ಅಂತ ಹೇಳಿಬಿಟ್ರೆ ಇಲ್ಲಿ ಗೇಟಲ್ಲಿ ಪೊಲೀಸವ್ರು ಬಿಡ್ತಾಯಿಲ್ಲ. ಇವ್ರ ಕೆಲಸ ಇವ್ರು ಮಾಡ್ತಾರೆ, ಅವ್ರ ಕೆಲಸ ಸರಿಯಾಗಿ ಮಾಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ರಣದೀಪ್ ಅವರು ಮತ್ತು ರಾಕೇಶ್ ಕುಮಾರ್ ಅವರು ಕೆಲಸ ಸರಿಯಾಗಿ ಮಾಡಿಲ್ಲ. ಅವರಿಂದ ಇವತ್ತು ಈ ಕಾರ್ಯಕ್ರಮ ಫೈಲ್ಯೂರ್ ಆಗಿದೆ. ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ವೆಚ್ಚ ಮಾಡಿ ವೇಸ್ಟ್ ಮಾಡಿದ್ದಾರೆ. ಸುಮ್ಮನೆ ವೇಸ್ಟ್ ಆಗಿದೆ. ಅಲ್ಲಿ ಅನ್ನ ಮಾಡಿದರೂ ಕೂಡ ಯಾರೂ ತಿನ್ನೋರೇ ಇಲ್ಲ. ಆ ರೀತಿ ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯವರು. ತಮ್ಮ ಹೆಸರು ಸರ್? ನನ್ನ ಹೆಸರು CN ಆನಂದ್ ಅಂತ, ಪೌರ ಕಾರ್ಮಿಕರ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸರ್.
Subscribe channel for latest update.